ಎಲ್ಲರಿಗೂ ನಮಸ್ಕಾರ. ನಾವಿವತ್ತು ಫಸ್ಟ್ ಪಿ ಯು ಬಯಾಲಜಿ ಬಾಟನಿಯಲ್ಲಿ ಬರುವಂತಹ ಸೆಲ್ ದ ಯೂನಿಟ್ ಆಫ್ ಲೈಫ್ ಅನ್ನೋ ಚಾಪ್ಟರ್ನ ಫುಲ್ ಡೀಟೇಲ್ಸ್ ಅಲ್ಲಿ ಕಲಿಯೋಣ, ಆಯ್ತಾ. ಸೆಲ್ ಅಂದ್ರೆ ಜೀವಕೋಶ ಅಂತ ಅರ್ಥ, ಆಯ್ತಾ. ಫಸ್ಟ್ ಚಾಪ್ಟರ್ ನೇಮ ಕ್ಲಿಯರ್ ಆಗಿ ತಿಳ್ಕೊಳ್ಳೋಣ. ಸೆಲ್ ಅಂದ್ರೆ ಜೀವಕೋಶ. ದ ಯೂನಿಟ್ ಆಫ್ ಲೈಫ್ ಅಂದ್ರೆ ಜೀವದ ಘಟಕ ಅಂತ. ಅಂದ್ರೆ ಸೆಲ್ ಅನ್ನುವುದು ಒಂದು ಜೀವಂತ ಜೀವಿಯ ಘಟಕವಾಗಿದೆ ಅಂತ ಅರ್ಥ. ಯಾವುದೇ ಒಂದು ಜೀವಂತ ಜೀವಿ ಅಂತ ಅದನ್ನ ಕನ್ಸಿಡರ್ ಮಾಡಬೇಕು ಅಂದ್ರೆ ಅದರಲ್ಲಿ ಸೆಲ್ ಇರಬೇಕು ಅಂತ. ನನ್ನಲ್ಲಿ ಸೆಲ್ ಇದೆ, ಸೊ ನಾನು ಲಿವಿಂಗ್ ಆರ್ಗನಿಸಮ್. ಇದರಲ್ಲಿ ಸೆಲ್ ಇಲ್ಲ ಈ ಬೋರ್ಡಲ್ಲಿ, ಸೊ ಇದು ನಾನ್ ಲಿವಿಂಗ್ ಆರ್ಗನಿಸಮ್. ಈ ತರ ನಾವು ಬಯಾಲಜಿ ಸ್ಟೂಡೆಂಟ್ ಆಗಿ ಈ ತರ ಡೆಫಿನೇಷನ್ ಕೊಡ್ಬೇಕಾಯ್ತಾ. ಈಗ ಈ 3 ಟಾಪಿಕ್ ಈ ಕ್ಲಾಸಲ್ಲಿ ನಾವು ಸ್ಟಡಿ ಮಾಡೋಣ. ಯಾವ ಅಂದ್ರೆ ಸೆಲ್ಲು, ಸೆಲ್ ಥಿಯರಿ ಅಂಡ್ ಶೇಪ್ ಅಂಡ್ ಸೈಜ್ ಆಫ್ ದ ಸೆಲ್. ಈ 3 ಟಾಪಿಕ್ನು ಡೀಟೇಲ್ ಆಗಿ ಕಲಿಯೋಣ, ಆಯ್ತಾ. ಫಸ್ಟ್ ಸೆಲ್, ಜೀವ ಅಂದ್ರೆ ಈ ಸೆಲ್ ಟಾಪಿಕ್ ಬಗ್ಗೆ ಕ್ಲಿಯರ್ ಆಗಿ ಕಲಿಯೋಣ, ಆಯ್ತಾ. ಸೆಲ್ ಅಂದ್ರೆ ಜೀವಕೋಶ ಅಂತ ನಾವು ಆಲ್ರೆಡಿ ಕಲ್ಕೊಂಡ್ವಿ. ಡೆಫಿನೇಷನ್ ನೋಡೋದಾದ್ರೆ 1 ಮಾರ್ಕ್ಸಿಗೆ ಕೇಳ್ತಿರ್ತಾರೆ ಬೋರ್ಡ್ ಎಕ್ಸಾಮ್ ನಲ್ಲಿ. ಇದಕ್ಕಿಂತ ಮುಂಚೆ ಈ ಚಾಪ್ಟರ್ ವೇಟೇಜ್ ನೋಡೋಣ. ಈ ಇಡೀ ಫಸ್ಟ್ ಪಿ ಯು ಬಯಾಲಜಿ ಚಾಪ್ಟರ್, ಯಾವುದೇ ಚಾಪ್ಟರ್ನ ಹೋಲಿಕೆ ಮಾಡಿದ್ರೆ ಈ ಚಾಪ್ಟರ್ಗೆ ಎಲ್ಲ ಚಾಪ್ಟರ್ಕಿನ್ನ ಬೆಸ್ಟ್ ಚಾಪ್ಟರ್. ಯಾಕೆಂದ್ರೆ ಇದರಲ್ಲಿ 12 ಮಾರ್ಕ್ಸ್ 12 ಮಾರ್ಕ್ಸ್ ಬರ್ತವೆ. ಯಾವುದೇ ಚಾಪ್ಟರ್ ಕೂಡ ಇಷ್ಟೊಂದು ಮಾರ್ಕ್ಸ್ ವೇಟೇಜ್ ಇಲ್ಲ. ಸೊ ಇದನ್ನ ಕ್ಲಿಯರ್ ಆಗಿ ಡೀಟೇಲ್ ಆಗಿ ಕಲಿಬೇಕು. ಎಲ್ಲ ಮಕ್ಕಳು, ಎಲ್ಲ ಸ್ಟೂಡೆಂಟ್ಸ್ ಕೂಡ ಕಲಿಬೇಕು, ಆಯ್ತಾ. ಇದರಲ್ಲಿ 12 ಮಾರ್ಕ್ಸಿಗೆ ಬರ್ತವೆ. 2 ಮಾರ್ಕ್ಸ್ ಇಂದು ನಾರ್ಮಲ್ ಕ್ವಶನ್ ಬರ್ತಿತ್ತು ಒಂದು. ಇದರಲ್ಲೇ ನಾರ್ಮಲ್ ಕ್ವಶನ್ 2 ಮಾರ್ಕ್ಸಿಗೆ ಬರುತ್ತೆ. 5 ಮಾರ್ಕ್ಸ್ ಇಂದ ಒಂದು ಬರುತ್ತೆ. 5 ಮಾರ್ಕ್ಸ್ ಇಂದು ನಾರ್ಮಲ್ ಇರುತ್ತಿದ್ದು. ಇನ್ನೂ ಒಂದು 5 ಮಾರ್ಕ್ಸ್ ಇಂದ ಇದೇ ಚಾಪ್ಟರ್ ಬರುತ್ತೆ. ಇದು ಸ್ವಲ್ಪ ಡಿಫಿಕಲ್ಟ್ ಅನ್ಸ್ಬೋದು. ಕ್ಲಿಯರ್ ಆಗಿ ಈ ಚಾಪ್ಟರ್ ಎಲ್ಲ ಓದಿದ್ರೆ ಅನ್ಸಲ್ಲ, ಆಯ್ತಾ. ಇದು ವೇಟೇಜ್ ನೋಡಾಯ್ತು. ಈಗ ಸೆಲ್ ಟಾಪಿಕ್ ನಲ್ಲಿ ಸೆಲ್ ಡೆಫಿನೇಷನ್ ನೋಡೋ ಸಮಯ ಬಂತು. ಈ ಸೆಲ್ ಇದನ್ನ 1 ಮಾರ್ಕ್ಸಿಗೆ ಬೋರ್ಡ್ ಎಕ್ಸಾಮ್ ಅಲ್ಲಿ ಕೇಳ್ತಿರ್ತಾರೆ. ಇಟ್ ಇಸ್ ಅ ಇಂಪಾರ್ಟೆಂಟ್ ಕ್ವಶನ್. ಸೆಲ್ ಅಂದ್ರೆ ಇಟ್ ಇಸ್ ದ ಫಂಡಮೆಂಟಲ್, ಸ್ಟ್ರಕ್ಚರಲ್ ಅಂಡ್ ಫಂಕ್ಷನಲ್ ಯೂನಿಟ್ ಆಫ್ ಆಲ್ ಲಿವಿಂಗ್ ಆರ್ಗನಿಸಮ್. ಇದರ ಅರ್ಥ ಇದು ಒಂದು ಫಂಡಮೆಂಟಲ್ ಅಂದ್ರೆ ಕನ್ನಡದಲ್ಲಿ ಮೂಲಭೂತ, ಸ್ಟ್ರಕ್ಚರಲ್ ಅಂದ್ರೆ ರಚನಾತ್ಮಕ, ಮತ್ತು ಫಂಕ್ಷನಲ್ ಅಂದ್ರೆ ಕಾರ್ಯಾತ್ಮಕ, ಯೂನಿಟ್ ಅಂದ್ರೆ ಘಟಕ ಆಫ್ ಆಲ್ ಲಿವಿಂಗ್ ಆರ್ಗನಿಸಮ್ ಅಂದ್ರೆ ಎಲ್ಲ ಜೀವಂತ ಜೀವಿಗಳಿಗೂ ಅಂತ ಅರ್ಥ, ಆಯ್ತಾ. ಜೀವಕೋಶ ಎನ್ನುವುದು ಎಲ್ಲಾ ಜೀವಂತ ಜೀವಿಗಳಿಗೂ ರಚನಾತ್ಮಕ ಮತ್ತು ಕಾರ್ಯಾತ್ಮಕ ಘಟಕವಾಗಿದೆ ಅಂತ ಕನ್ನಡದಲ್ಲಿ. ಇಂಗ್ಲಿಷ್ನಲ್ಲಿ ಸೆಲ್ ಇಟ್ ಇಸ್ ದ ಫಂಡಮೆಂಟಲ್, ಸ್ಟ್ರಕ್ಚರಲ್ ಅಂಡ್ ಫಂಕ್ಷನಲ್ ಯೂನಿಟ್ ಆಫ್ ಆಲ್ ಲಿವಿಂಗ್ ಆರ್ಗನಿಸಮ್ಸ್ ಅಂತ ಅರ್ಥ. ಸೆಲ್ ಡೆಫಿನೇಷನ್ ಕ್ಲಿಯರ್ ಆಯ್ತು. ನೆಕ್ಸ್ಟ್ ಸೆಲ್ ಟಾಪಿಕ್ ನಲ್ಲಿ 3 ಸೈಂಟಿಸ್ಟ್ಗಳು ಬರ್ತಾರೆ. ಇವರು ಏನೇನ್ ಡಿಸ್ಕವರ್ ಮಾಡಿದ್ರು, ಏನೇನ್ ಅನ್ವೇಷಣೆ ಮಾಡಿದ್ರು ಅಂತ ಈಗ ಕಲಿಯೋಣ. ಇವ್ರು 3 ಕಲ್ತ್ ಬಿಟ್ರೆ ಈ ಸೆಲ್ ಟಾಪಿಕ್ ಕ್ಲಿಯರ್ ಆದಂಗೆ, ತಿಳಿತಾ. ಫಸ್ಟ್ ಆಂಟೋನ್ ವೋನ್ ಲಿಯುನ್ಹುಕ್ ಅನ್ನೋರು ಬರ್ತಾರೆ. ಇವರು ಡಿಸ್ಕವರ್ಡ್ ಲಿವಿಂಗ್ ಸೆಲ್ಸ್ ಅಂದ್ರೆ ಜೀವಂತ ಜೀವಕೋಶಗಳನ್ನ ಅಧ್ಯಯನ, ಡಿಸ್ಕವರ್ಡ್ ಅಂದ್ರೆ ಅನ್ವೇಷಣೆ ಮಾಡುತ್ತಾರೆ ಅಂತ ಅರ್ಥ, ಆಯ್ತಾ. ಆಂಟೋನ್ ವೋನ್ ಲಿಯುನ್ಹುಕ್ ಅನ್ನೋರು ಡಿಸ್ಕವರ್ಡ್ ಲಿವಿಂಗ್ ಸೆಲ್ಸ್ ನ ಡಿಸ್ಕವರ್ಡ್ ಮಾಡ್ತಾರೆ, ಆಯ್ತಾ. ನೆಕ್ಸ್ಟ್ ರಾಬರ್ಟ್ ಹುಕ್ ಅನ್ನೋರು ಬರ್ತಾರೆ. ಇವರು ಡಿಸ್ಕವರ್ಡ್ ಫಸ್ಟ್ ಡೆಡ್ ಸೆಲ್ಸ್ ಅಂದ್ರೆ ಮೊದಲು ಸತ್ತ ಜೀವಕೋಶಗಳನ್ನು ಅಧ್ಯಯನ ಮಾಡ್ತಾರೆ ಅಂತ ಅರ್ಥ. ಯಾರು? ರಾಬರ್ಟ್ ಹುಕ್ ಅನ್ನೋರು. ನೆಕ್ಸ್ಟ್ ರಾಬರ್ಟ್ ಬ್ರೌನ್ ಅವರು ಬರ್ತಾರೆ. ಇವರು ಡಿಸ್ಕವರ್ಡ್ ನ್ಯೂಕ್ಲಿಯಸ್ ನ ಡಿಸ್ಕವರ್ ಮಾಡ್ತಾರೆ. ಯಾರು? ರಾಬರ್ಟ್ ಬ್ರೌನ್. ಸೆಲ್ ಈ ಟಾಪಿಕ್ ನಲ್ಲಿ 4 ಪಾಯಿಂಟ್ಸ್ ಕಲಿತೀವಿ. ಯಾವುವು? ಸೆಲ್ ಡೆಫಿನೇಷನ್, ಸೆಕೆಂಡ್ ಒನ್ ಆಂಟೋನ್ ವೋನ್ ಲಿಯುನ್ಹುಕ್, ನೆಕ್ಸ್ಟ್ ರಾಬರ್ಟ್ ಹುಕ್, ರಾಬರ್ಟ್ ಬ್ರೌನ್. ಇವ್ರು ಏನೇನು ಡಿಸ್ಕವರ್ ಮಾಡಿದ್ರು ಅಂತ. ಇಷ್ಟು ಕಲ್ತ್ಬಿಟ್ರೆ ಸೆಲ್ ಟಾಪಿಕ್ ಮುಗ್ದೋತು. ನಿಮ್ಮ ಟೆಕ್ಸ್ಟ್ ಬುಕ್ ಅಲ್ಲಿ ಲೆಂತಿಯಾಗಿ ಕೊಟ್ಟಾರೆ, ಅಷ್ಟೊಂದು ಕಲಿಯಬೇಕು ಅವಶ್ಯಕತೆ ಇಲ್ಲ. ಇಷ್ಟು ಓದಿದ್ರೆ ಸಾಕು, ಈ ಟಾಪಿಕ್ ಕ್ಲಿಯರ್ ಆದಂಗೆ, ಆಯ್ತಾ. ನೆಕ್ಸ್ಟ್ ನಾವು ಸೆಕೆಂಡ್ ಟಾಪಿಕ್ ಸೆಲ್ ಥಿಯರಿಗೆ ಬರೋಣ. ಸೆಲ್ ಥಿಯರಿ ಇದರಲ್ಲಿ 3 ಜನ ಸೈಂಟಿಸ್ಟ್ ಬರ್ತಾರೆ. ಸ್ಕ್ಲೈಡನ್, ಸ್ಕ್ವಾನ್, ರುಡಾಲ್ಫ್ ವಿರ್ಚೋ. ಇವ್ರು 3 ಒಂದೊಂದು ಸ್ಟೇಟ್ಮೆಂಟ್ ಹೇಳ್ತಾರೆ ಅಷ್ಟೇ. ಇದು ಕೂಡ ಈ ಟಾಪಿಕ್ ಕೂಡ ಮುಗ್ದಂಗೆ. ಏನೇನು ಹೇಳ್ತಾರೆ ಅಂತ ನೋಡೋಣ. ಸ್ಕ್ಲೈಡನ್ ಇವರೊಬ್ರು ಬಾಟನಿಸ್ಟ್ ಅಂದ್ರೆ ಸಸ್ಯಶಾಸ್ತ್ರಜ್ಞರು ಅಂತ. ಬಾಟನಿಸ್ಟ್ ಅಂದ್ರೆ ಸಸ್ಯದ ಬಗ್ಗೆ ಅಧ್ಯಯನ ಮಾಡೋರಿಗೆ ಬಾಟನಿಸ್ಟ್ ಅಂತಾರೆ. ಇವರು 1838 ಅಲ್ಲಿ ಬರ್ತಾರೆ. ಸ್ಕ್ಲೈಡನ್ ಇವರು ಆಲ್ ಪ್ಲಾಂಟ್ಸ್ ಆರ್ ಕಂಪೋಸ್ಡ್ ಆಫ್ ಮೆನಿ ಡಿಫ್ರೆಂಟ್ ಸೆಲ್ಸ್ ಅಂತ ಹೇಳ್ತಾರೆ. ಹಂಗಂದ್ರೆ ಏನು? ಆಲ್ ಎಲ್ಲ, ಪ್ಲಾಂಟ್ಸ್ ಮರಗಳು, ಕಂಪೋಸ್ಡ್ ಅಂದ್ರೆ ಇಲ್ಲಿ ಸ್ಮಾಲ್ ಬರ್ತೀನಿ,
ಕಂಪೋಸ್ಡ್ ಅಂದರೆ ಒಳಗೊಂಡಿರುತ್ತವೆ ಅಂತ. ಆಫ್ ಮೆನಿ ಡಿಫ್ರೆಂಟ್ ಸೆಲ್ ಅಂದರೆ ಮೆನಿ ಡಿಫ್ರೆಂಟ್ ಸೆಲ್ಸ್, ಬೇರೆ ಬೇರೆ ತರಹದ ಜೀವಕೋಶಗಳನ್ನು ಒಳಗೊಂಡಿವೆ ಅಂತ ಅರ್ಥ. ಅಂದರೆ ಎಲ್ಲ ಮರಗಳು ಬೇರೆ ಬೇರೆ ತರಹದ ಜೀವಕೋಶಗಳನ್ನು ಒಳಗೊಂಡಿವೆ ಅಂತ ಇದರ ಅರ್ಥ ಆಯ್ತಾ. ಆಲ್ ಪ್ಲಾಂಟ್ಸ್ ಆರ್ ಕಂಪೋಸ್ಡ್ ಆಫ್ ಮೆನಿ ಡಿಫ್ರೆಂಟ್ ಕೈಂಡ್ಸ್ ಆಫ್ ಸೆಲ್ಸ್ ಅಂತ ಇದರ ಅರ್ಥ ಆಯ್ತಾ. ನೆಕ್ಸ್ಟ್ ಈ ಥರ ಹೇಳ್ತಾರೆ, ಅಂದರೆ ಇವರು ಈ ಥರ ಹೇಳ್ತಾರೆ, ಈ ಸ್ಟೇಟ್ಮೆಂಟ್ನ ಕೊಡ್ತಾರೆ. ನೆಕ್ಸ್ಟ್ ಇವ್ರು ಆದಮೇಲೆ ಸ್ಕ್ವಾನ್ ಬರ್ತಾರೆ. ಇವರೊಬ್ಬರು ಝೂಲಾಜಿಸ್ಟ್ ಅಂದರೆ ಪ್ರಾಣಿಶಾಸ್ತ್ರಜ್ಞರು. ಇವರು 1839 ಬರ್ತಾರೆ. ಇವ್ರು ಏನು ಹೇಳ್ತಾರೆ ಅಂದರೆ ಡಿಸ್ಕವರ್ಡ್ ಪ್ಲಾಸ್ಮಾ ಮೆಂಬ್ರೈನ್ ಕನ್ನಡದಲ್ಲಿ ಇದಕ್ಕೆ ಏನಂತಾರೋ ಅಷ್ಟು ನೆನಪಿಲ್ಲ. ಅಂದರೆ ಸೆಲ್ನ ಹೊರ ಕವಚಕ್ಕೆ ಏನಂತಾರೆ ಹೇಳ್ರಿ, ಅದೇ ಪ್ಲಾಸ್ಮಾ ಮೆಂಬ್ರೈನ್ ಆಯಿತಾ. ಇಂಗ್ಲೀಷಲ್ಲಿ ಔಟರ್ ಮೋಸ್ಟ್ ಲೇಯರ್ ಆಯಿತಾ. ಪ್ಲಾಸ್ಮಾ ಮೆಂಬ್ರೈನ್ನ ಇವರು ಡಿಸ್ಕವರ್ ಮಾಡ್ತಾರೆ. ನೆಕ್ಸ್ಟ್ ಇವರು ಅಷ್ಟಕ್ಕೆ ಬಿಡಲಿಲ್ಲ, ಇನ್ನೊಂದು ಪಾಯಿಂಟ್ ಹೇಳ್ತಾರೆ. ಈ ಟೋಲ್ಡ್ ಅನಿಮಲ್ಸ್ ಆ್ಯಂಡ್ ಪ್ಲಾಂಟ್ಸ್ ಆರ್ ಕಂಪೋಸ್ಡ್ ಆಫ್ ಸೆಲ್ಸ್. ಇವ್ರು ಹೇಳ್ತಾರೆ ಪ್ರಾಣಿಗಳು ಮತ್ತು ಸಸ್ಯಗಳು ಸೆಲ್ಸ್ನ ಒಳಗೊಂಡಿದ್ದಾವೆ, ಜೀವಕೋಶಗಳನ್ನು ಒಳಗೊಂಡಿವೆ ಅಂತ ಹೇಳ್ತಾರೆ. ಇವರು ಸ್ಕ್ಲೈಡನ್ನು ಬರೀ ಸಸ್ಯಗಳು ಮಾತ್ರ ಜೀವಕೋಶಗಳನ್ನು ಒಳಗೊಂಡಿವೆ ಅಂತ ಹೇಳಿದರು. ಬಟ್ ಸ್ಕ್ವಾನು ಅನಿಮಲ್ಸ್ ಆ್ಯಂಡ್ ಪ್ಲಾಂಟ್ಸ್ ಬೋತ್ ಕಂಪೋಸ್ಡ್ ಆಫ್ ಸೆಲ್ಸ್ ಅಂತ ಹೇಳ್ತಾರೆ. ಮತ್ತು ಇನ್ನೊಂದು ಪಾಯಿಂಟ್ ಹೇಳ್ತಾರೆ, ಸೊ ನಾನು ಮತ್ತು ಬರ್ದಿಲ್ಲ ಅದನ್ನ ಹೇಳ್ತೀನಿ ಕೇಳ್ರಿ. ಸಸ್ಯಗಳು ಸೆಲ್ ವಾಲ್ ಕೋಶ ಭಿತ್ತಿಯನ್ನು ಒಳಗೊಂಡಿವೆ. ಬಟ್ ಪ್ರಾಣಿಗಳು ನಮಗೆ ಸೆಲ್ ವಾಲ್ ಇಲ್ಲ ಅಲ್ವಾ. ಪ್ರಾಣಿಗಳಿಗೆ ಸೆಲ್ ವಾಲ್ ಕೋಶ ಭಿತ್ತಿ ಇಲ್ಲ, ಬಟ್ ಸಸ್ಯಗಳಿಗೆ ಸೆಲ್ ವಾಲ್ ಇದೆ, ಕೋಶ ಭಿತ್ತಿ ಇದೆ ಅಂತ ಹೇಳ್ತಾರೆ. ಆ ಸ್ಟೇಟ್ಮೆಂಟ್ ಕೂಡ ನೋಟ್ ಮಾಡ್ಕೊಳ್ರಿ, ನಾನಿಲ್ಲಿ ಮರ್ತು ಬರ್ದಿಲ್ಲ. ಸೊ ಆಯ್ತಾ. ನೆಕ್ಸ್ಟ್ ರೂಡಾಲ್ಫ್ ವಿರ್ಚ್ಹೊನರ್ ಬರ್ತಾರೆ. ಇವರು 2 ಪಾಸ್ಟುಲೇಟ್ ಕೊಡ್ತಾರೆ. ದಿಸ್ ಇಸ್ ದ ವೆರಿ ಇಂಪಾರ್ಟೆಂಟ್ ಪಾಯಿಂಟ್ಸ್. 2 ಕೂಡ ನೀಟಾಗಿ ನೋಡ್ಕೊಳ್ರಿ, ಕೇಳ್ತಿರ್ತಾರೆ 2 ಮಾರ್ಕ್ಸಿಗೆ. ರೂಡಾಲ್ಫ್ ವಿರ್ಚ್ಹೊ ಅವರ ಪಾಸ್ಟುಲೇಟ್ಸ್ಗಳು ಯಾವುವು ಅಂತ ಕೇಳ್ತಿರ್ತಾರೆ, ಬರಿಬೇಕಾಗುತ್ತೆ. ಫಸ್ಟ್ ಒನ್, ಆಲ್ ಲಿವಿಂಗ್ ಆರ್ಗಾನಿಸಮ್ಸ್ ಆರ್ ಕಂಪೋಸ್ಡ್ ಆಫ್ ಸೆಲ್ಸ್ ಅಂಡ್ ಪ್ರಾಡಕ್ಟ್ಸ್ ಆಫ್ ಸೆಲ್ಸ್. ಇವ್ರು ಹೇಳಿದ್ದೇ ಹೇಳ್ತಾರೆ, ಇದಕ್ಕೆ ಜೊತೆಗೆ ಏನೇ ಆ್ಯಡ್ ಮಾಡ್ತಾರೆ ಅಂದರೆ ಪ್ರಾಡಕ್ಟ್ಸ್ ಆಫ್ ಸೆಲ್ ಅನ್ನೋದನ್ನ ಆ್ಯಡ್ ಮಾಡ್ತಾರೆ. ಇದರ ಅರ್ಥ ಏನಿಲ್ಲ, ಎಲ್ಲ ಜೀವಂತ ಜೀವಿಗಳು ಕೂಡ ಸೆಲ್ಸ್ನ ಒಳಗೊಂಡಿವೆ ಮತ್ತು ಸೆಲ್ಸ್ನ ಉತ್ಪನ್ನಗಳನ್ನು ಕೂಡ ಒಳಗೊಂಡಿವೆ ಅಂತ ಅರ್ಥ ಆಯ್ತಾ. ನೆಕ್ಸ್ಟ್ ಇನ್ನೊಬ್ರು ಬರ್ತಾರೆ, ರೂಡಾಲ್ಫ್ ವಿರ್ಚ್ಹೊ ಅವರೇ ಇನ್ನೊಂದು ಸ್ಟೇಟ್ಮೆಂಟ್ ಹೇಳ್ತಾರೆ. ಏನಪ್ಪ ಅಂದರೆ ಆಲ್ ಸೆಲ್ಸ್ ಅರೈಸ್ ಫ್ರಮ್ ಅಂದರೆ ಉತ್ಪತ್ತಿ ಆಗುವುದು ಎಲ್ಲಿಂದ ಅಂದರೆ ಪ್ರೀ ಎಕ್ಸಿಸ್ಟಿಂಗ್ ಸೆಲ್ಸ್ ಅಂದರೆ ಏನಪ್ಪ ಅಂದರೆ ಪ್ರೀ ಅಂದರೆ ಮೊದಲು, ಎಕ್ಸಿಸ್ಟಿಂಗ್ ಅಂದರೆ ಅಸ್ತಿತ್ವದಲ್ಲಿರುವ ಅಂತ ಸೆಲ್ಸ್ ಅಂದರೆ ಆಲ್ರೆಡಿ ಇರುವಂತಹ ಸೆಲ್ ಜೀವಕೋಶದಿಂದ ಈ ಆಲ್ ಸೆಲ್ಸ್ ಉತ್ಪತ್ತಿ ಆಗ್ತವೆ. ಅರ್ಥ ಆಗ್ಲಿಲ್ವಾ? ಇಲ್ಲಿ ನೋಡ್ರಿ ಬರಿತೀನಿ. ಫಸ್ಟ್ ಇಲ್ಲಿ ಸೆಲ್ ಇರುತ್ತೆ, ಯಾವುದೋ ಒಂದು ಸೆಲ್ ಉತ್ಪತ್ತಿ ಇರುತ್ತೆ. ಫಸ್ಟ್ ಒನ್ ಇದು ಡಿವೈಡ್ ಆಗಿ 2 ಸೆಲ್ ಆಗುತ್ತೆ. ಇದೊಂದು ಸೆಲ್ ಆಗುತ್ತೆ. ಇದು ಡಿವೈಡ್ ಆಗಿ 2 ಸೆಲ್ ಆಗುತ್ತೆ. ಮತ್ತೆ ಇದು ಡಿವೈಡ್ ಆಗಿ 2 ಸೆಲ್ ಆಗುತ್ತೆ. ಈಗ ಅರ್ಥ ಆಯ್ತಾ? ಇವೆಲ್ಲವೂ ಅರೈಸ್ ಆಗಿರೋ ಎಲ್ಲಿಂದ? ಪ್ರೀ ಎಕ್ಸಿಸ್ಟಿಂಗ್ ಸೆಲ್, ಮೊದಲ ಅಸ್ತಿತ್ವದಲ್ಲಿರುವ ಸೆಲ್. ಈ ಸೆಲ್ಲಿಂದ ಇವೆರಡು ಫಾರ್ಮ್ ಆದವು, ಅರೈಸ್ ಆದವು. ಇವೆರಡರಿಂದ ಇವು 4 ಅರೈಸ್ ಆದವು. ಹೀಗೆ ಅರೈಸ್ ಆಗ್ತಾ ಹೋಗ್ತವೆ. ಇವೆಲ್ಲ ಯಾವ್ದ್ರಿಂದ ಅರೈಸ್ ಆಗ್ತವೆ? ಮೊದಲೇ ಅಸ್ತಿತ್ವದಲ್ಲಿರುವ ಸೆಲ್ಸ್ ಅಂದರೆ ಪ್ರೀ ಎಕ್ಸಿಸ್ಟಿಂಗ್ ಸೆಲ್ಸ್ ಇಂದ ಅರೈಸ್ ಆಗ್ತವೆ ಅಂತ. ಇಲ್ಲೇ 15 ಕೊಟ್ಟಿರೋದು ಆಲ್ ಸೆಲ್ಸ್ ಆರ್ ಅರೈಸ್ ಫ್ರಮ್ ಪ್ರೀ ಎಕ್ಸಿಸ್ಟಿಂಗ್ ಸೆಲ್ಸ್. ಇವರು ರೂಡಾಲ್ಫ್ ವಿರ್ಚ್ಹೊನರ್ ನಮ್ಮ ಕಡೆಯವರಲ್ಲ, ಅವ್ರು ಬೇರೆ ಕಡೆಯವರು. ಅವ್ರ ಭಾಷೆಯಲ್ಲಿ ಇದೇ ಸ್ಟೇಟ್ಮೆಂಟ್ನ ಏನಂತ ಹೇಳ್ತಾರೆ ಅಂದರೆ ಓಮ್ನಿ ಸೆಲ್ಯುಲಾ ಈ ಸೆಲ್ಯುಲಾ ಅಂತ ಹೇಳ್ತಾರೆ. ಇದರ ಅರ್ಥ ಇದೆ ಆಯ್ತಾ. ಇದನ್ನ ನೀಟ್ ಸೀಟಲ್ಲಿ ಇದನ್ನು ಕೇಳ್ಬೋದು, ಬೋರ್ಡ್ ಸಿಲೆಬಸ್ಸಲ್ಲಿ ಕೇಳೋಕ್ಕೆ ಚಾನ್ಸಸ್ ಕಡಿಮೆ ಇದೆ ಆಯಿತಾ. ಒಟ್ಟು ಬೋರ್ಡ್ ಸಿಲೆಬಸ್ಸಲ್ಲಿ ಇವಾಗ ಪಾಸ್ಟುಲೇಟ್ ಮಾತ್ರ ಕನ್ಫರ್ಮ್ ಆಗಿ ಕೇಳ್ತಿರ್ತಾರೆ 2 ಮಾರ್ಕ್ಸ್ಗೆ ಆಯಿತಾ. ನೆಕ್ಸ್ಟ್ ಈ ಟಾಪಿಕ್ಕು ಮುಗ್ದಂಗೆ ಸೆಲ್ ಥಿಯರಿ ಕೇಳ್ಬೋದು 2 ಮಾರ್ಕ್ಸಿಗೆ. ಡಿಫೈನ್ ಸೆಲ್ ಥಿಯರಿ ಅಂತ ಬರಿಬೇಕಾಗುತ್ತೆ. ಇದರ ಸೆಲ್ ಥಿಯರಿಗೆ ಏನೇನು ಬರ್ತವೆ ಅಂತ ಕನ್ಕ್ಲೂಷನ್ ಕೊಡ್ತೀನಿ ಕೇಳ್ರಿ. ಸೆಲ್ ಥಿಯರಿಯಲ್ಲಿ 3 ಜನ ಸೈಂಟಿಸ್ಟ್ ಬರ್ತಾರೆ. ಫಸ್ಟ್ ಒನ್ ಸ್ಕ್ಲಾಡನು, ಸ್ಕ್ವಾನು, ರೂಡಾಲ್ಫ್ ವಿರ್ಚ್ಹೊ. ಸ್ಕ್ಲಾಡನ್ ಏನು ಮಾಡ್ತಾರೆ, ಎಲ್ಲ ಸಸ್ಯಗಳು ಡಿಫ್ರೆಂಟ್ ಸೆಲ್ಸ್ನ ಒಳಗೊಂಡಿವೆ ಅಂತ ಹೇಳ್ತಾರೆ. ನೆಕ್ಸ್ಟು ಸ್ಕ್ವಾನ್ ಬರ್ತಾರೆ. ಸ್ಕ್ವಾನು 3 ಪಾಯಿಂಟ್ಸ್ ಹೇಳ್ತಾರೆ. ಫಸ್ಟು ಪ್ಲಾಸ್ಮಾ ಮೆಂಬ್ರೇನು ಕಂಡುಹಿಡ್ತಾರೆ. ನೆಕ್ಸ್ಟು ಪ್ಲಾಂಟ್ಸ್ ಆ್ಯಂಡ್ ಅನಿಮಲ್ಸ್ ಆರ್ ಬೋತ್ ಆರ್ ಕಂಪೋಸ್ಡ್ ಆಫ್ ಸೆಲ್ಸ್ ಅಂತ ಹೇಳ್ತಾರೆ. 3rd ಪಾಯಿಂಟ್ ಏನಪ್ಪ ಅಂದರೆ ಪ್ಲಾಂಟ್ಸ್ ಸೆಲ್ ವಾಲ್ನ ಒಳಗೊಂಡಿವೆ, ಬಟ್ ಅನಿಮಲ್ಸ್ ಸೆಲ್ ವಾಲ್ನ ಒಳಗೊಂಡಿಲ್ಲ ಅಂತ ಹೇಳ್ತಾರೆ ಆಯಿತಾ. ನೆಕ್ಸ್ಟು ರೂಡಾಲ್ಫ್ ವಿರ್ಚ್ಹೊ ಬರ್ತಾರೆ. 2 ಪಾಸ್ಟುಲೇಟ್ಸ್ ಹೇಳ್ತಾರೆ, ಅವೇ ಇವು. ಇಷ್ಟು ಈ ಟಾಪಿಕ್ ಬಗ್ಗೆ ಮುಗೀತು. ಸೆಲ್ ಥಿಯರಿ ಟಾಪಿಕ್ ಕ್ಲಿಯರ್ ಆಯಿತು. ನೆಕ್ಸ್ಟು ಶೇಪ್ ಆ್ಯಂಡ್ ಸೈಜ್ ಆಫ್ ದ ಸೆಲ್ ನೋಡೋಣ.
ಇದನ್ನ ಲೆಂತಿಯಾಗಿ ಕೊಟ್ಟಾರೆ, ಇದ್ರದ್ದೆಲ್ಲ ಸೈಜ್ಗಳನ್ನೆಲ್ಲ ಕೊಟ್ಟಾರೆ ಟೆಕ್ಸ್ಟ್ ಬುಕ್ಕಲ್ಲಿ. ಅವು ಯಾವನು ಇದುವರೆಗೂ ಕೇಳಲ್ಲ, ಮುಂದೆ ಕೇಳಲ್ಲ. ಸೊ ಇಷ್ಟು ಮಾತ್ರ ಕೇಳೋದು, ಇಷ್ಟು ಮಾತ್ರ ಓದ್ಕೊಳ್ರಿ. ಶೇಪ್ ಆ್ಯಂಡ್ ಸೈಜ್ ಆಫ್ ದ ಸೆಲ್. ಫಸ್ಟ್ ಸೈಜ್ ನೋಡೋಣ, ಸೆಲ್ನ ಸೈಜ್ ನೋಡೋಣ. ಇದರಲ್ಲಿ ಇಷ್ಟು ಇವನ್ನ ಆಪ್ಷನ್ಸ್ ಕ್ವಶನಲ್ಲಿ ಕೇಳ್ಬೋದು ಅಂತ ಬರ್ತೀನಿ ಅಷ್ಟೇ. ಸ್ಮಾಲೆಸ್ಟ್ ಸೆಲ್ ಯಾವುದು? ಮೈಕೋಪ್ಲಾಸ್ಮಾ. ಇದು ಅಂದರೆ ಔಟರ್ ಸೆಲ್ ವಾಲ್ನ ಇದು ಒಳಗೊಂಡಿಲ್ಲ. ಇದು 0.3 ಮೈಕ್ರೋಮೀಟರ್. ಹಿಂಗಂದರೆ ಇವು ಥರ ಬರೆದು ಈಗ ಹಾಕಿದರೆ ಇದು ಮೈಕ್ರೋಮೀಟರ್, ಮೈಕ್ರೋ ಅಂತ ಓದಬೇಕು. ಇದು ಮೈಕ್ರೋಮೀಟರ್. ಇದೆಷ್ಟು ಮೈಕ್ರೋಮೀಟರ್, ಇದು ಸೈಜ್ ಎಷ್ಟೈತೆ ಅಂದರೆ 0.3 ಮೈಕ್ರೋಮೀಟರ್ ಅಂತ, ಆಯಿತಾ. ಸ್ಮಾಲೆಸ್ಟ್ ಸೆಲ್ ಯಾವುದು? ಮೈಕೋಪ್ಲಾಸ್ಮಾ. ಇಷ್ಟಷ್ಟೇ ನೆನ್ಪಿಟ್ಕೊಳ್ರಿ. ಸ್ಮಾಲೆಸ್ಟ್ ಸೆಲ್ಸ್ ಮೈಕೋಪ್ಲಾಸ್ಮಾ 0.3 ಮೈಕ್ರೋಮೀಟರ್ ಇದೆ ಅಂತ ಅಷ್ಟೇ. ನೆಕ್ಸ್ಟು ಲಾರ್ಜೆಸ್ಟ್ ಸೆಲ್ ಯಾವುದು ಅಂತ ಕೇಳಿದ್ರೆ ಎಗ್ ಆಫ್ ಆನ್ ಆಸ್ಟ್ರಿಚ್. ನೋಡ್ರಿ ಇಲ್ಲಿ ಇದು ಆಸ್ಟ್ರಿಚ್ನ ಎಗ್ಗು ಕೋಳಿ ಮೊಟ್ಟೆಯ 20 ಪಟ್ಟು ಇರುತ್ತಂತೆ. ಕೋಳಿ ಮೊಟ್ಟೆಯ ಸೈಜ್ ಎಷ್ಟೈತು ಅದ್ರ 20 ಪಟ್ಟು ಆಸ್ಟ್ರಿಚ್ನ ಎಗ್ ಇರುತ್ತಂತೆ. ಅರ್ಥ ಮಾಡ್ಕೊಳ್ರಿ, ಇದರಲ್ಲಿ ಇದೇ ಲಾರ್ಜೆಸ್ಟ್ ಸೆಲ್ ಅದರಿಂದ, ಆಯ್ತಾ. ನೆಕ್ಸ್ಟು ಲಾಂಗೆಸ್ಟ್ ಸೆಲ್ ಯಾವುದು ಅಂತ ಕೇಳ್ಬೋದು. ನರ್ವ್ ಸೆಲ್. ಇವ 3 ಸೈಜಲ್ಲಿ 3 ಬರೋದು. ಲಾರ್ಜೆಸ್ಟು, ಲಾಂಗೆಸ್ಟು, ಸ್ಮಾಲೆಸ್ಟು ಮೈಕೋಪ್ಲಾಸ್ಮಾ, ಲಾರ್ಜೆಸ್ಟು ಎಗ್ ಆಫ್ ಆನ್ ಆಸ್ಟ್ರಿಚ್, ಲಾಂಗೆಸ್ಟು ನರ್ವ್ ಸೆಲ್. ಮುಗ್ದತ್ತ ಕ್ಲಿಯರ್, ಸೈಜಿಂದು ಕ್ಲಿಯರ್ ಆಯಿತು. ನೆಕ್ಸ್ಟ್ ಶೇಪ್ ಬರುತ್ತೆ. ಶೇಪ್ ಇಲ್ಲಿ ಇದರಲ್ಲಿ 4 ಶೇಪ್ ನೆನ್ಪಿಟ್ಕೊಂಡ್ರೆ ಸಾಕು, ಇದೇನು ಎಕ್ಸ್ಪ್ಲೇನ್ ಮಾಡೋ ಅವಶ್ಯಕತೆ ಇಲ್ಲ ಅನ್ಕೊಂತೀನಿ. ಡಿಸ್ಕ್ ಲೈಕು, ಕಾಲಿಂಬನ್ನು, ಥ್ರೆಡ್ ಲೈಕು ಆರ್ ಇರೆಗ್ಯುಲರ್ ಶೇಪ್. ಈ 4 ಶೇಪ್ ನೆನ್ಪಿಟ್ಕೊಂಡ್ರೆ, ಸೊ ಇವಷ್ಟು ನೆನ್ಪಿಟ್ಕೊಂಡ್ರೆ ಸಾಕು. ಶೇಪ್ ಕೇಳಬಹುದು ಅಂತ ಬರ್ದಿನಿ ಅಷ್ಟೇ, ಜಾಸ್ತಿ ಕೇಳಲ್ಲ, ಇಂಪಾರ್ಟೆಂಟ್ ಏನು ಅಲ್ಲ, ಹಂಗೆ ನೋಡ್ಕೊಂಡಿರಿ. ಧನ್ಯವಾದಗಳು ಎಲ್ರಿಗೂ.